ಈ ತರ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಮೇಡಮ್ 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 ನೋಡಿ, ನೀವು ಏನಂತ ಹೇಳ್ತಾ ಇದ್ದೀರಾ? ಹಾಗೆಲ್ಲ ಏನೂ ಇಲ್ಲ ಮೇಡಮ್. ನೋಡಿ, ಒಂದಂತೂ ನಿಜ, ಅರ್ಚನಾ ಅವರು ನೋಡೋದಕ್ಕೆ ಶಾಂತಿ ಥರನೇ ಇದ್ದಾಳೆ ಅನ್ನೋ ಆಸೆಯಲ್ಲಿ. ಅದಿರ್ಲಿ, ಉಪ್ಪು ಹುಳಿ ಖಾರ ತಿನ್ನೋನು ಎಷ್ಟು ಆಸೆ ಇರುತ್ತಲ್ವಾ? ನೀನ್ ಹೇಳ್ತಾ ಇರೋದ್ ಸರಿನೇ, ಆದ್ರೆ ಈಗ ಇಂಪಾರ್ಟೆಂಟ್ ವಿಷಯ ಅದಲ್ಲ. ನಾನು ಹೋಗಿ ಪೊಲೀಸವ್ರ ಹತ್ರ ಈ ವಿಷಯನೆಲ್ಲ ಬಾಯ್ಬಿಟ್ಟೆ ಅಂತ ಇಟ್ಕೋ. ಮೇಡಮ್ 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 ದಯವಿಟ್ಟು ಬೇಡ, ನನ್ನ ಜೀವನನೇ ಹಾಳಾಗೋಗುತ್ತೆ. ಅದು ಬೇರೆ, ಇವಾಗ ಶಾಂತಿನೇ ಇಲ್ಲ. ನೀವು ಹೇಳ್ದಂಗೆ ಹಂಗೇನಾದರೂ. ನಿಂಗೊಂದು ಚಿನ್ನದ ಆಫರ್ ಕೊಡ್ತೀನಿ. ನೀನು ಮನೆ ಕೆಲಸ ಮಾಡ್ಕೊಂಡು ಹಾಯಾಗಿರು, ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್ನ? ಆ ಅರ್ಚನನ್ ಮನೇಲಿ ಏನ್ ನಡೆಯುತ್ತೆ, ಏನ್ ಯೋಚನೆ ಮಾಡ್ತಾರೆ, ಅದೆಲ್ಲ ಪ್ರತಿಯೊಂದು ಡೀಟೇಲು ನನಗ್ ಬರ್ಬೇಕು. ಈ ಡೀಲ್ ನಿನಗೆ ಓಕೆ ಅಂದ್ರೆ ನಾನ್ ಪೊಲೀಸವ್ರಿಗೆ ನಿನ್ನ ಹಿಡ್ಕೊಡಲ್ಲ. ನಾನಿದಕ್ ನಿನ್ನ ಬಲವಂತ ಮಾಡ್ತಿಲ್ಲ. ಒಂದಿನ ಅಲ್ಲ, 2 ದಿನ ಅಲ್ಲ, ನಿನ್ಗೆ ಎಷ್ಟ್ ಟೈಮ್ ಬೇಕೋ ಅಷ್ಟ್ ಟೈಮ್ ತಗೋಬೇಕಾದ್ರೆ ಚೆನ್ನಾಗಿ ಯೋಚನೆ ಮಾಡು. ನಾನ್ ಕೊಟ್ಟಿರೋ ಆಫರ್ ನಿನ್ಗೆ ಓಕೆ ಅಂದ್ರೆ ಹೇಳು. ನೀನ್ ನನ್ಗೋಸ್ಕರ ಕೆಲ್ಸ ಮಾಡೋನಾಗಿರು. ನಿನ್ ಕೆಲ್ಸ ಜೊತೆಗೆ ನನ್ ಕೆಲ್ಸನೂ ಮಾಡು. ಯೋಚನೆ ಮಾಡಿ ನಾಳೆ ಹೇಳು. ಹೇಳ್ತೀಯ ಬಿಡು, ಗೊತ್ತು. ನನ್ನ ನಂಬರ್ ತಗೋ. ಹಾ, ಹೇಳಿ. ಬಾಯ್. ಅರ್ಚನಮ್ಮ, ಹಾರತ್ನಮ್ಮ, ಕಾಫಿ ರೆಡಿ. ಥ್ಯಾಂಕ್ ಯು. ರತ್ನಮ್ಮ, ಹಾ? ನೀವು ಕುಡಿದ್ರ ಕಾಫಿ? ನಿಮ್ಮನ್ ಬಿಟ್ಟು ನಾನು ಯಾವತ್ತಾದ್ರೂ ಕಾಫಿ? ಯಾಕೆ ರತ್ನಮ್ಮ ಅರ್ಧಕ್ಕೆ ನಿಲ್ಸ್ಬಿಟ್ರೆ? ಅದು ನನ್ನ ಕ್ಷಮಿಸ್ಬಿಡಿಮ್ಮ. ನನ್ಗೆ ಒಂದೊಂದ್ ಸಾರಿ ಏನು ಯಾವಾಗ್ಲೂ ನೀನ್ ನಮ್ ಶಾಂತಮ್ಮನ್ ಥರನೇ ಕಾಣಿಸ್ತೀಯಮ್ಮ. ಪದೇ ಪದೇ ನಾನು ಅದನ್ನ ಹೇಳಿದ್ರೆ ನಿನ್ ಮನ್ಸಿಗೆ ಎಲ್ಲಿ ಬೇಜಾರಾಗುತ್ತೋ ಅಂತ ಇಲ್ಲಿವರೆಗೂ ಬರೋ ಮಾತನ್ನ ಹಂಗೇ ನುಂಗ್ಕೊಂಬಿಡ್ತೀನಿ ಕಣಮ್ಮ. ಆದ್ರೆ ಇವತ್ತು ನೀನ್ ಕಾಫಿ ಕುಡ್ದಿಯ ಅಂತ ಕೇಳಿದಾಗ ತಡಿಯಕ್ಕಾಗ್ಲಿಲ್ಲ ಕಣಮ್ಮ. ಅದಕ್ಕೆ ಕಣ್ ತುಂಬ್ಕೊಂಡ್ಬಿಟ್ಟೆ. ಅದ್ ಸರಿ, ಮಾತ್ಗೂ ಶಾಂತಿ ಶಾಂತಿ ಅಂತಿರ್ತಿರಲ್ಲ, ನಿಮಗೆ ಅವರು ಅಷ್ಟೊಂದಿಷ್ಟನಾ? ಹೌದಮ್ಮ. ಯಾಕೆ? ಒಬ್ಬ ವ್ಯಕ್ತಿನ ಕಷ್ಟ ಅನ್ನೋಕೆ 1000 ಕಾರಣಗಳು ಹೇಳ್ಬೋದು. ಅದೇ ಅವ್ರಿಷ್ಟ ಆಗಿದ್ದಾರೆ ಅಂದ್ರೆ ಅದನ್ನ ಹೇಳಕ್ಕೆ ಯಾವ ಕಾರಣನೂ ಇರಲ್ಲ ಕಣಮ್ಮ. ಒಂದು ಸಾರಿ ಇಷ್ಟಪಟ್ವಿ ಅಂದ್ರೆ ಇಷ್ಟಪಡ್ತಾನೇ ಇರ್ತೀವಿ. ಒಂದ್ ವೇಳೆ ಅದರಿಂದ ಕಷ್ಟ ಅನ್ಭವಿಸಿದ್ರು ನೀವೆಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ನೋಡ್ಬೇಕು ಅನ್ಸತ್ತಲ್ವಾ? ಹೇಗೆ? ಎಲ್ಲಿ? ಸಮಯ ಸಂದರ್ಭ ಬಂದ್ರೆ ನಾನೇ ಹೇಳ್ತೀನಿ. ಸಮಯ ಸಂದರ್ಭ ಅಂದ್ರೆ? ಹೇಳ್ತೀನಿ ಅನ್ನಲ್ಲಮ್ಮ. ಅದೇ ಹೇಗೆ? ನಮ್ ಶಾಂತಮ್ಮ ಜೀವಂತವಾಗಿದ್ದಾಳೆ ಕಣಮ್ಮ. ರತ್ನಮ್ಮ, ಏನ್ ಹೇಳ್ತಿದ್ದೀರಾ? ನನ್ನ ಹೃದಯದಲ್ಲಿ, ಪುಟ್ಟು ರಾಘವನ್ ಹೃದಯದಲ್ಲಿ ಅಷ್ಟೇ ಯಾಕೆ, ಇಡೀ ಶಾಂತಿ ನಿವಾಸದವ್ರೆಲ್ಲರ ಹೃದಯದಲ್ಲೂ ಒಂದಲ್ಲ ಒಂದ್ ರೀತಿಲಿ. ಈಗ ಸಾಲದು ಅಂತ ನಮ್ ರಾಯರು ಆರಂಭ ಮಾಡಿರೋ ಕಂಪ್ನಿನಲ್ಲಿ ಎಲ್ಲ ಕೆಲಸಗಾರರ ಹೃದಯದಲ್ಲಿ. ರತ್ನಮ್ಮ, ನೀವು ಮಾತಾಡ್ತಿರೋದು ನಿಮ್ಗೆ ಅತಿಶಯ ಅನ್ಸ್ತಿಲ್ವಾ? ಹಾಲು ಅನ್ನೋದ್ರಲ್ಲಿ ಏನಮ್ಮ ಅತಿಶಯ ಇದೆ? ಅಮ್ಮ, ನಾನು ನಮ್ ಶಾಂತಿ ಜೊತೆಲಿ ಬದುಕಿದವಳು. ಇದೆಲ್ಲ ಅತ್ಯಂತ ಅನ್ಸೋದೇ ಇಲ್ಲ ಕಣಮ್ಮ.
ನೀವೇನಾದ್ರೂ ನನ್ನನ್ನ ಒಂದ್ಸಲ ಮಾತಾಡ್ಸಿ 1-2 ನಿಮಿಷ ಜೊತೆಲಿ ಕಳೆದ್ಬಿಟ್ರೆ ಸಾಕು ಕಣಮ್ಮ. ನನಗೆ ಶಾಂತಿ ಜೊತೆಲಿ ಕಳೆದಷ್ಟು ಸಂತೋಷ ಆಗುತ್ತೆ. ಅದ್ಯಾವುದು ಆಶ್ಚರ್ಯ ಅಂತ ಅನ್ಸೋದಿಲ್ಲ. ಒಂದ್ ಮಾತು ಹೇಳಲೇನಮ್ಮ, ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಮುದ್ದಾಗಿ ಸೀರೆ ಉಟ್ಕೊಂಡು, ತಲೆ ತುಂಬ ಹೂ ಮುಡ್ಕೊಂಡು, ಹಣೆ ತುಂಬ ಕುಂಕುಮ ಇಟ್ಕೊಂಡು, ಬೈತಲೆ ಕುಂಕುಮ ಹಚ್ಕೊಂಡು, ತಾಳಿ ಸರ ಹಾಕೊಂಡು ಕನ್ನಡಿ ಮುಂದೆ ಬಂದು ನಿಂತ್ಕೊಂಡ್ರೆ ಅಲ್ಲಿ ನಮ್ ಶಾಂತಮ್ಮ ಕಾಣಿಸ್ತಾಳೆ. ನಮ್ ಶಾಂತಮ್ಮ ಕಾಣಿಸ್ತಾಳೆ. ಎಷ್ಟು ಪುಣ್ಯ ಮಾಡಿದ್ದೀನಿ ನಾನು ಎದುರುಗಡೆ ಇದ್ದೇ ಇಷ್ಟು ನನ್ನ ಎದುರುಗಡೆ ಇಲ್ಲದೆ ಇರುವಾಗ ಎಷ್ಟು ಸಂಕಟ ಪಟ್ಟಿರ್ತಾರೋ. ಯಾಕಮ್ಮ ಫೋನ್ ಹಂಗ್ ಬಿಸಾಕ್ದೆ? ನಿನ್ ಕೋಪ ಫೋನ್ ಮೇಲೆ ಯಾಕೆ ತೋರಿಸ್ತಿದ್ಯಾ? ಅವನ್ ಕೊಡ್ಸಿರೋ ಫೋನ್ ಅಲ್ವಾ, ಅವನ್ ತರಾನೇ ಆಡ್ತಿದೆ. ಏನಾಯ್ತೀಗ? ಸ್ವಲ್ಪ ಸಮಾಧಾನವಾಗಿರು ಸುಕ್ಕು. ಎಲ್ ಸಮಾಧಾನವಾಗಿರಕ್ ಬಿಡ್ತಾನಮ್ಮ ಅವನು? ಪದೇ ಪದೇ ಫೋನ್ ಮಾಡ್ತಾನೆ ಇದ್ದಾನೆ. ಹೌದಾ, ಸರಿ, ಈಗ ಫೋನ್ ಮಾಡ್ಲಿ, ನೀನ್ ಸುಮ್ನಿರು, ನಾನ್ ವಿಚಾರಿಸ್ಕೋತೀನಿ. ಸ್ವಲ್ಪ ನನ್ನ ಮಾತು ಕೇಳು ಚಿನ್ನ. ನೀನ್ ಇಲ್ದೆ ನಾನು ಬದುಕಲ್ಲ ಚಿನ್ನ, ನಾನು ಸತ್ತೋಗ್ಬಿಡ್ತೀನಿ. ಅಷ್ಟು ಮಾಡು, ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿರ್ತೀವಿ. ಯಾಕೋ ಯಾಕೋ ನನ್ ಮಗಳು ಫೋನ್ ಮಾಡ್ತಿದ್ಯಾ ನೀನು? ಅವಳು ನೆಮ್ಮದಿಯಾಗಿರಕ್ ಬಿಡಲ್ವಾ ನೀನು? ಕೊಡ್ಲಾ ಪೊಲೀಸ್ ಕಂಪ್ಲೇಂಟು? ಅತ್ತೆ ಅತ್ತೆ ನಾನತ್ತೆ. ಮುಚ್ಚು ಬಾಯಿ. ಅತ್ತೆ ಅಂತೆ ಅತ್ತೆ. ನನ್ನನ್ನ ನಿನ್ನ ಬಾಯಲ್ಲಿ ಅತ್ತೆ ಅಂತ ಕರೆಯೋ ಯೋಗ್ಯತೆ ಉಳಿಸ್ಕೊಂಡಿಲ್ಲ. ನೀನು ಮಾಡಿರೋದು ಸಣ್ಣ ತಪ್ಪ. ನನ್ನ ಮಗಳು ಹೊಟ್ಟಲಿದ್ದು ಮಗುನ ಪ್ರಪಂಚ ನೋಡೋಕ್ಕೂ ಮುಂಚೆ ಕೊಂದು ಪಾಪಿ ನೀನು. ನೋಡು, ನೀನ್ ಹೆಂಗಾದ್ರೂ ಹಾಳ್ಬಿದ್ದು ಹೋಗೋ, ನಮಗದು ಬೇಡ. ನನ್ನ ಮಗಳ ತಂಟೆಗೇನಾದ್ರೂ ಇನ್ನೊಂದು ಸಲ ಬಂದ್ಯೋ, ಈ ಭಾಮಿನಿ ಭದ್ರಕಾಳಿ ಅವತಾರ ತಾಳ್ಬೇಕಾಗತ್ತೆ. ಹುಷಾರ್. ಅತ್ತೆ ಒಂದೇ ಒಂದ್ ನಿಮಿಷ, ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂತ ಸ್ವಲ್ಪ ಕೇಳಿಸ್ಕೊಳ್ಳಿ. ಏನು? ಅದೇನ್ ಹೇಳ್ಬೇಕೋ ಹೇಳು. ಮಗುನ ಕೊಂದು ಈಗ ದೊಡ್ಡ ಯೋಗ್ಯನ್ ತರ ಮಾತಾಡ್ತಿದ್ಯಾ? ಆ ಯೋಗ್ಯನ್ ತಂದು ಹೇಳು, ಅದೇನ್ ಹೇಳ್ಬೇಕೋ ಬೇಗ ಹೇಳು. ಅಯ್ಯಯ್ಯೋ, ಸತ್ಯವಾಗ್ಲೂ ನನ್ನ ಮಗುನ ನಾನು ಕೊಂದಿಲ್ಲ ಅತ್ತೆ. ಅತಿಗೆ ಅಣ್ಣ, ನೀರ್ ಕೊಡ್ಲಾ? ಜ್ಯೂಸ್ ಏನಾದ್ರೂ ಮಾಡ್ಕೊಂಬರ್ಲಾ? ಏನು ಬೇಡಮ್ಮ. ತಗೋ. ಏನೋ ಬೇಡ ಅಂದಲ್ಲಮ್ಮ. ಸರಿ, ಹಾಸ್ಪಿಟಲ್ಗೆ ಹೋಗಿದ್ಯಲ್ಲ, ಏನಂದ್ರು ಡಾಕ್ಟ್ರು? ಅದು ನಿಮ್ಮ ಅತ್ತಿಗೆ ಹತ್ರ ಕೇಳಮ್ಮ, ಅವಳು ಹೇಳ್ತಾಳೆ. ನನ್ಗೆ ಯಾಕೋ ಸ್ವಲ್ಪ ಸುಸ್ತಾದಂಗೆ ಆಗ್ತಾ ಇದೆ, ನಾನು ಮಲ್ಕೋತೀನಿ ಕಣಮ್ಮ.